ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಸಿಎಂ ಸಿದ್ದರಾಮಯ್ಯ ನೋಡ್ಲೇಬೇಕಾದ ಸುದ್ದಿ. ಸಿಎಂ ತವರು ಜಿಲ್ಲೆಯ ಆ ಆಸ್ಪತ್ರೆ ಸ್ಥಿತಿ ಹೇಗಿದೆ ಗೊತ್ತಾ? ನೀರಿಗಾಗಿ ಅಲ್ಲಿನ ರೋಗಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಲ್ಲಿ ತಾಯಿ ಮಕ್ಕಳು ಪರದಾಟವನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇದು ಸಿಎಂ ಸಿದ್ದರಾಮಯ್ಯ ನೋಡಲೇಬೇಕಾದ ಸುದ್ದಿ. ಸಿಎಂ ತವರು ಜಿಲ್ಲೆಯ ಆ ಆಸ್ಪತ್ರೆಯ ಸ್ಥಿತಿ ಹೇಗಿದೆ ಗೊತ್ತಾ? ನೀರಿಗಾಗಿ ಅಲ್ಲಿನ ರೋಗಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಇನ್ನು ಮೈಸೂರು ಜಿಲ್ಲೆ ನಂಜನಗೂಡಿನ ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಿತಿ ಘನಘೋರವಾಗಿದೆ. ಈ ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ಶೌಚಾಲಯದಲ್ಲೂ ಕೂಡ ನೀರಿಲ್ಲ. ಹೊರಗಿನಿಂದ ನೀರಿನ ಬಾಟಲ್ ತಂದು ಅಲ್ಲಿನ ರೋಗಿಗಳು ಬಳಸ್ತಾ ಇದ್ದಾರೆ. ಆಸ್ಪತ್ರೆಯ ನೀರಿನ ಟ್ಯಾಂಕ್ ಸಮಸ್ಯೆಯಿಂದ ರೋಗಿಗಳು ಪರದಾಟವನ್ನ ಅನುಭವಿಸುವಂತಾಗಿದೆ. ಈ ಮಧ್ಯೆ ರಾತ್ರಿ 9 ಗಂಟೆಗೆಲ್ಲ ಮನೆ ಕಡೆ ರಾತ್ರಿ ಹೊತ್ತಲ್ಲಿ ವೈದ್ಯರು ಸಿಗದೆ ರೋಗಿಗಳು ಪರದಾಟವನ್ನ ಅನುಭವಿಸುವಂತಾಗಿದೆ. ಇನ್ನು ತಾತ್ಕಾಲಿಕವಾಗಿಯೂ ಕೂಡ ನೀರಿನ ವ್ಯವಸ್ಥೆಯನ್ನ ಮಾಡದ ಆಸ್ಪತ್ರೆಯ ಸಿಬ್ಬಂದಿಗಳು. ಇನ್ನು ಆಸ್ಪತ್ರೆ ಸಿಬ್ಬಂದಿ ನಡೆಗೆ ರೋಗಿಗಳ ಸಂಬಂಧಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡಿನ ತಾಯಿ ಮಕ್ಕಳ ಆಸ್ಪತ್ರೆ ಇದು. ಈ ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ಶೌಚಾಲಯದಲ್ಲೂ ಕೂಡ ನೀರಿಲ್ಲ. ಹೊರಗಿನಿಂದ ನೀರಿನ ಬಾಟಲ್ ತಂದು ಅಲ್ಲಿನ ರೋಗಿಗಳು ಕೂಡ ಬಳಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ನೋಡ್ಲೇಬೇಕಾದ ಸ್ಟೋರಿ. ಯಾಕಂತ ಅಂದ್ರೆ ಸಿಎಂ ತವರು ಜಿಲ್ಲೆಯ ಆ ಆಸ್ಪತ್ರೆಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನೀವೇ ಒಂದ್ಸರಿ ಕಣ್ಬಿಟ್ಟು ನೋಡಿ. ರಾತ್ರಿ ಹೊತ್ತಲ್ಲಿ ವೈದ್ಯರು ಸಿಗದೆ ಅಲ್ಲಿನ ರೋಗಿಗಳು ಕೂಡ ಪರದಾಟವನ್ನ ಅನುಭವಿಸುವಂತಾಗಿದೆ. ಹೊರಗಿನಿಂದ ಬಾಟಲ್ ತಂದು ಅಲ್ಲಿನ ರೋಗಿಗಳು ಕೂಡ ಬಳಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿಯೂ ನೀರಿಲ್ಲ, ಶೌಚಾಲಯದಲ್ಲೂ ಕೂಡ ನೀರಿಲ್ಲದೆ ಅಲ್ಲಿನ ಜನರು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಹೆಂಗೆ ವಾಟರ್ ಬಾಟಲ್ ನೀರು ತುಂಬಿಕೊಂಡು ವಾಶ್ರೂಮ್ ತಗೋಗಿ ವಾಶ್ರೂಮಲ್ಲಿ ಯೂಸ್ ಮಾಡಿ ಪುನಃ ನೀರು ಪುನಃ ತಗೋಗಿ ನೀರು ಪುನಃ ಬರ್ತಾರೆ. ನಿಮ್ಮಂತ ಗರ್ಭಿಣಿಯರು ನಾನಿವತ್ತು ಆಕಸ್ಮಿಕವಾಗಿ ಒಂದು 7:30 ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದ್ವಿ. ನಮ್ಮ ಯಾರಿಗೂ ಪೇಷಂಟ್ ನೋಡೋಣ ಅಂತ ಇಲ್ಲಿ ಬಂದು ನೋಡಿದ್ರೆ ಹೊರಗಡೆಯಿಂದ ಜನ ಬಾಟ್ಲಲ್ಲಿ ನೀರು ತಗೊಂಡು ಹೋಯ್ತಾ ಇದ್ದಾರೆ ಶೌಚಾಲಯಕ್ಕೆ. ನಾನು ಯಾಕೆ ಹಿಂಗೆ ತಗೊಂಡು ಹೋಯ್ತಾ ಇದ್ದೀರಿ ಅಂದ್ರೆ ಬೆಳಿಗ್ಗೆಯಿಂದ ಶೌಚಾಲಯಕ್ಕೆ ನೀರು ಬರ್ತಾ ಇಲ್ಲ ಅಂತ. ಆಮೇಲೆ ಇಲ್ಲಿ ಸಿಬ್ಬಂದಿಗಳು ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರು ಸಹ ಬೆಳಿಗ್ಗೆಯಿಂದ ನಾನು ಇಲ್ಲೇ ಇದ್ದೀನಿ, ನನಗೂ ಅದ್ರ ಬಗ್ಗೆ ನನಗೆ ಗೊತ್ತಾಗಿಲ್ಲ, ಯಾರು ಹೇಳಿಲ್ಲ ಅಂತ. ಆಮೇಲೆ ಈಗೆಲ್ಲ ಮಾತಾಡಿ ಎಲ್ಲ ನೋಡಿದ್ಮೇಲೆ ಈಗ ಟ್ಯಾಂಕ್ ಕೆಟ್ಟೋಗಿದ್ದು ಸರ್ ಮಾಡ್ತಾ ಇದ್ದಾರೆ. ಈ ತರದ ಒಂದು ಉತ್ತರಗಳನ್ನ ಕೊಡೋದು ಇದೆಯಲ್ಲ, ಇದು ನಿಜವಾಗ್ಲೂ ಆಡಳಿತಕ್ಕೆ ಇರ್ತಕ್ಕಂಥ ಒಂದು ಕನ್ನಡಿ ಅಂತ ನಾವು ಹೇಳ್ಬೇಕಾಗ್ತದೆ. ಮೊನ್ನೆ ಶಾಸಕರು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಆಸ್ಪತ್ರೆಗಳ ವಿಸಿಟ್ ಭೇಟಿ ಕೊಟ್ಟು ಈ ಅವ್ಯವಸ್ಥೆನ ಸರಿ ಮಾಡಬೇಕು ಅಂತ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಮಾಡಿದಾಗ ಜನರಲ್ ಹಾಸ್ಪಿಟಲ್ ಮತ್ತು ಇಲ್ಲಿ ವಾಟರ್ ಕ್ಯಾನ್ಗಳು ಟ್ಯಾಂಕ್ ತುಂಬಿ ಮಡಗವ್ರ. ನಾವು ಪರವಾಗಿಲ್ಲ ಏನೋ ಸುಧಾರಿಸಿದೆ ಅಂತ ಮತ್ ಮಾಡೇ ಬಂದು ನೋಡಿದ್ರೆ ಎಲ್ಲ ಖಾಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೈಸೂರು ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ನೋಡ್ತಾ ಇರಬಹುದು ಸಿಎಂ ತವರು ಜಿಲ್ಲೆಯಲ್ಲಿಯೇ ಈ ಆಸ್ಪತ್ರೆಯ ಸ್ಥಿತಿ ಹೇಗಿದೆ ಅಂತ ಹೇಳಿ ನೀವು ನೋಡ್ತಾ ಇರಬಹುದು. ಶೌಚಾಲಯದಲ್ಲೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಹಾಗಾದ್ರೆ ಜನರು ಏನ್ ಮಾಡಬೇಕು ಅಲ್ಲಿನ ರೋಗಿಗಳು ಅನ್ನೋ ಪರಿಸ್ಥಿತಿ ಈಗ ಉಂಟಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸುರೇಶ್? ಅಂಕಿತ, ಸರ್ಕಾರಿ ಆಸ್ಪತ್ರೆಗಳು ಈ ರೀತಿಯಾದಂತಹ ವರ್ತನೆ ಮಾಡಿದಂತ ಪರಿಣಾಮವೇ ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಜನರನ್ನ ಸುಲಿಗೆ ಮಾಡೋದಕ್ಕೆ ಒಂದು ಸ್ಪಷ್ಟವಾದಂತ ನಿದರ್ಶನ ಇದು. ಬಹಳ ಮುಖ್ಯವಾಗಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಈ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲದ ಪರಿಣಾಮ ಇಲ್ಲಿ ಆಸ್ಪತ್ರೆಯ ರೋಗಿಗಳು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿತ್ತು. ನಿನ್ನೆ ನಡೆದಂತ ಈ ಘಟನೆಯಿಂದ ರೋಗಿಗಳು ಜೊತೆಗೆ ಅವರ ಪೋಷಕರು ಕೂಡ ಆಕ್ರೋಶವನ್ನ ಹೊರ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಅಲ್ಲಿನ ಶಾಸಕರು ಕೂಡ ಆಸ್ಪತ್ರೆ ಮತ್ತೆ ಆಸ್ಪತ್ರೆಯ ಉಸ್ತುವಾರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಳಜಿಯನ್ನ ವಹಿಸಿದ್ರು ಕೂಡ ಈ ರೀತಿಯಾದಂತಹ ಬೇಜವಾಬ್ದಾರಿತನ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತೆ ಅಲ್ಲಿನ ವೈದ್ಯರ ಇದೊಂದು ವರ್ತನೆ ನಿಜಕ್ಕೂ ಕೂಡ ರೋಗಿಗಳನ್ನ ಕಂಗಾಲಾಗುವಂತೆ ಮಾಡಿದೆ. ಶೌಚಾಲಯದಲ್ಲಿ ನೀರಿಲ್ಲದೆ ಶೌಚಾಲಯ ಶುಚಿಯಾಗದೆ ಮತ್ತಷ್ಟು ರೋಗಗಳು ಉಲ್ಬಣ ಆಗುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆಸ್ಪತ್ರೆಯ ನೀರಿನ ಟ್ಯಾಂಕ್ ಸಮಸ್ಯೆಯಿಂದಾಗಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಹೊರಗಡೆಯಿಂದ ಆ ನೀರಿನ ಬಾಟಲ್ನ ಮೂಲಕವಾಗಿ ಇಲ್ಲಿ ನೀರನ್ನ ಪೂರೈಕೆಯನ್ನ ಮಾಡಲಾಗಿತ್ತು. ಅದಾದ ಬಳಿಕವೂ ಕೂಡ ಯಾರೂ ಕೂಡ ಆ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಳ್ಳದೆ ಇರೋದು ಅಲ್ಲಿನ ಏನು ಜನರನ್ನ ಜೊತೆಗೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿರತಕ್ಕಂತ ರೋಗಿಗಳನ್ನ ಮಾಡುವಂತೆ ಮಾಡಿದೆ. ಹೀಗಾಗಿ ಈ ರೀತಿಯಾದಂತ ವರ್ತನೆಯಿಂದಾಗಿ ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳು ಹೋಗ್ತಕ್ಕಂಥದ್ದು, ಅಲ್ಲಿ ಖಾಸಗಿ ಆಸ್ಪತ್ರೆಗಳ ರೋಗಿಗಳಿಗೆ ಅಲ್ಲಿ ಸುಲಿಗೆಯನ್ನ ಮಾಡ್ತಕ್ಕಂಥದ್ದು. ಸರ್ಕಾರ ಸಾಕಷ್ಟು ಸವಲತ್ತನ್ನ ಅನುದಾನವನ್ನ ಕೊಟ್ಟರೂ ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಅದನ್ನ ಸಮರ್ಪಕವಾಗಿ ಅದನ್ನ ಜಾರಿ ಮಾಡದ ಪರಿಣಾಮ ಈ ರೀತಿಯಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಂಕಿತಾ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.